ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರೀಗ ಕೆಪಿಸಿಸಿಗೆ ನೂತನ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅಧಿಕಾರ ಬೇಕೋ ಅವರು ಡಿಕೆಶಿ ಹಿಂದೆ ಹೋಗಿ ಪಕ್ಷ ಸದೃಢವಾಗಿ ಕಟ್ಟಬೇಕು ಅನ್ನುವಂಥವರು ನನ್ನ ಜೊತೆ ಬನ್ನಿ. ಸೋನಿಯಾ ರಾಹುಲ್ ಖರ್ಗೆ ಅವರ ಭೇಟಿ ಬಳಿಕ ಪದಗ್ರಹಣ ಆಗಿದೆ. ಕೆಪಿಸಿಸಿ ಅಧ್ಯಕ್ಷನಾಗಿ ಪ್ರಮಾಣವಚನ ಸ್ವೀಕರಿಸುವ ದಿನ ತಿಳಿಸ್ತೀನಿ ನಾನು. ಬಿಕೆ ಹರಿಪ್ರಸಾದ್ ಮಾತನಾಡಿರೋದು ಬೆಂಗಳೂರಿನಲ್ಲಿ. ನೂತನ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ನಿಮಗೇನಾದ್ರೂ ಕೂಡ ಅಧಿಕಾರ ಬೇಕು, ಸ್ಥಾನ ಬೇಕು ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಹಿಂದೆ ಹೋಗಿ ಪಕ್ಷ ಕಟ್ಟಬೇಕು, ಪಕ್ಷ ಬಲವರ್ಧನೆ ಮಾಡಬೇಕು, ಪಕ್ಷಕ್ಕಾಗಿ ದುಡಿಬೇಕು ಅನ್ನೋಂಥವ್ರು ನನ್ನ ಜೊತೆ ಬನ್ನಿ ಅಂತ ಮಾತನಾಡಿದ್ದಾರೆ. ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ. ರೂಪೇಶ್ ಮಾತನಾಡ್ತಾ ಇದ್ವಿ. ಈಗ ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಯಾರ್ಯಾರಿಗೆ ಸಚಿವ ಸ್ಥಾನ ಬೇಕು, ಡಿಕೆಶಿ ಜೊತೆ ಹೋಗಿ ಪಕ್ಷ ಸಂಘಟನೆ ಮಾಡಬೇಕು ಅಂದ್ರೆ ನನ್ನ ಜೊತೆ ಬನ್ನಿ ಅಂತ ಈ ರೀತಿ ಹೇಳಿಕೆ ಕೊಟ್ಟಿರೋದರ ಮರ್ಮ ಏನು ಅಂತ. ಶಿವಕುಮಾರ್ ಈಗ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇತ್ತು. ಯಾವ ತರ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇತ್ತು. ಆದರೆ ಬಿಕೆ ಹರಿಪ್ರಸಾದ್ ಅವರು ಇವತ್ತು ಮಾತು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಹೇಳ್ತಕ್ಕಂಥ ಅಷ್ಟು ಮಟ್ಟಿಗೆ ಪಕ್ಷದ ಕಮಿಟ್ಮೆಂಟ್ ಬಗ್ಗೆನೂ ಮಾತಾಡಿದೆ. ನಾನು ಎಷ್ಟು ಪಕ್ಷಕ್ಕೆ ಕಮಿಟ್ ಆಗಿದ್ದೇನೆ, ಹಿಂದೆ ಬೇರೆ ಬೇರೆ ಜವಾಬ್ದಾರಿ ನಿಭಾಯಿಸಿದಂತೇಳಿ ಕೂಡ ಹೇಳ್ತಾರೆ. ಅದ್ರ ನಡುವೆ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಎರಡು ಅವಕಾಶಗಳಿದೆ, ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಅಧಿಕಾರ ಬೇಕು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅಬ್ವಿಯಸ್ಲಿ ಸಿಎಂ ಆಗಿದ್ದಾರೆ. ಹೀಗಾಗಿ ಅಧಿಕಾರ ಬೇಕಾದ್ರೆ ಡಿಕೆ ಶಿವಕುಮಾರ್ ಹಿಂದೆ ಹೋಗಬೇಕು. ಏನಾದ್ರೂ ಪಕ್ಷ ಸಂಘಟನೆ ಮಾಡ್ತೀನಿ, ಪಕ್ಷಕ್ಕೆ ಸದೃಢ ಮಾಡ್ತೀನಿ, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರ ಕೈಯನ್ನ ಬಲಪಡಿಸ್ತೀನಿ ಅಂತಿದ್ರೆ ನನ್ನ ಜೊತೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಈ ಮೂಲಕ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಯಾಕಂತ ಹೇಳಿದ್ರೆ ಮೊದಲೇ ನಾವು ಹೇಳ್ತಾ ಇದ್ವಿ, ಒಂದ್ ಕಡೆ ಬಿಕೆ ಹರಿಪ್ರಸಾದ್ ಯಾರ ಟೀಮ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಟೀಮ್. ಅಂದ್ರೆ ಸಿದ್ದರಾಮಯ್ಯ ಟೀಮ್ ಅಲ್ಲ, ಆ ಸಿದ್ದರಾಮಯ್ಯನವರಿಗೂ ಬೇಕಾದವರು. ಅದೇ ರೀತಿ ಬಿಕೆ ಹರಿಪ್ರಸಾದ್ ಟೀಮ್ ಆಗಿದ್ರ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರ ಟೀಮ್ ಆಗಿದ್ರ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಆಪ್ತರಾಗಿದ್ದು. ಇದೀಗ ಅಷ್ಟು ಪ್ರಮಾಣ ಸಂಬಂಧ ಚೆನ್ನಾಗಿಲ್ಲ ಅಂತ ಹೇಳಿ. ಆದ್ರೆ ಯಾರ ಟೀಮು ಕೂಡ ಅಲ್ಲ ಅಂತೇಳಿ ಪಕ್ಷದ ಟೀಮ್ ಅನ್ನೋದನ್ನು ಕೂಡ ಮತ್ತೆ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಒತ್ತಿ ಹೇಳದಂತಿತ್ತು. ಹೀಗಾಗಿ ಅಧಿಕಾರ, ಯಾಕಂತ ಹೇಳಿದ್ರೆ ಈಗ ಸರ್ಕಾರ ಬಂದಾಗ ನಿಜ, ಯಾಕಂತ ಎಲ್ಲರೂ ಕೂಡ ಅಧಿಕಾರ ಬೇಕು ಅಂತಿರುತ್ತೆ. ಆದ್ರೆ ಪಕ್ಷ ಎಷ್ಟು ಮುಖ್ಯ ಅನ್ನೋದನ್ನ ಅವರು ಇವತ್ತು ಒತ್ತಿ ಹೇಳೋದು ಕಾಣ್ತಾ ಇತ್ತು. ಹೀಗಾಗಿ ಡಿಕೆ ಶಿವಕುಮಾರ್ ಹಿಂದೆ ಹೋದ್ರೆ ಅಧಿಕಾರ ಸಿಗುತ್ತೆ, ನನ್ನ ಹಿಂದೆ ಬಂದ್ರೆ ಪಕ್ಷ ಸಂಘಟನೆ ಆಗುತ್ತೆ, ಅಂತವ್ರು ಮಾತ್ರ ನಮ್ಮ ಜೊತೆ ಬನ್ನಿ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ಪಕ್ಷಕ್ಕೆ ಒಂದು ಪಕ್ಷದ ಸಂಘಟನೆಯನ್ನು ಸ್ಪೀಡನಿಂಗ್ ಮಾಡಬೇಕು ಅನ್ನೋ ಒಂದು ವಿಚಾರ. ಅದೇ ರೀತಿಯಾಗಿ ಪಕ್ಷ ಸಂಘಟನೆಯು ಕೂಡ ಮುಖ್ಯ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಯಾವ ರೀತಿಯಾಗಿ ಇರಬಹುದು ಅನ್ನೋ ಚರ್ಚೆಗಳು. ಯಾಕಂತ ಹೇಳಿದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಇದ್ದಾರೆ. ಅದೇ ರೀತಿಯಾಗಿ ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರಲ್ಲ, ಈಗ ಯಾವ ರೀತಿಯಾಗಿ ಕಾಂಬಿನೇಷನ್ ಆಗಬಹುದು ಅಂತ ಹೇಳಿದ್ರೆ ಒಂದು ಟಫ್ ಮ್ಯಾನ್ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಎಲ್ಲವೂ ಕೂಡ ಡಿಕೆ ಶಿವಕುಮಾರ್ ಹೇಳದಂತೆ ಆಗುತ್ತೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಹೇಳದಂತೆ ಆಗಬಹುದು. ಆದ್ರೆ ಪಕ್ಷದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಕಮಾಂಡಿಂಗ್ ಅನ್ನು ಹೊಂದಿದ್ದಾರೆ. ಅದನ್ನ ಇವತ್ತು ಸಾಬೀತು ಮಾಡಿದ್ದಾರೆ ಅಂತ ಹೇಳ್ಬಹುದು. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು